ಗಿಲಕೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಂಗನಾಥ ಸ್ವಾಮಿ ದೇವರ ಜಾತ್ರೆ ಹಿನ್ನೆಲೆ ಗುಂಟಿಕೆ ಪವಾಡ ಹಮ್ಮಿಕೊಳ್ಳಲಾಗಿತ್ತು. ಹೊಳಲ್ಕೆರೆ ತಾಲೂಕಿನ ಗಿಲಕೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ 8 ಗಂಟೆಗೆ ಐತಿಹಾಸಿಕ ಗುಂಟಿಗೆ ಪವಾಡ ನೆರವೇರಿಸಿದ್ದು, ನಿರ್ಜೀವನಾದ ದಾಸಯ್ಯನಿಗೆ ಮರುಜೀವ ಕೊಡಲಾಯಿತು. ಇನ್ನು ಕಳೆದ 400 ವರ್ಷಗಳಿಂದ ಈ ಒಂದು ಆಚರಣೆ ನಡೆದುಕೊಂಡು ಬಂದಿದ್ದು, ಸಂಪ್ರದಾಯದಂತೆ ಗುಂಟಿಗೆ ಪವಾಡ ನಡೆಸಲಾಯಿತು. ಇನ್ನು ಕಳೆದ 400 ವರ್ಷಗಳಿಂದ ಆಚರಣೆ ನಡೆದುಕೊಂಡು ಬಂದಿದ್ದು, ದಾಸಯ್ಯನಿಗೆ ಗ್ರಾಮದ ಮೊದಲ ಮನೆಯಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು ಈ ವೇಳೆ ದಾಸಯ್ಯ ನಿರ್ಜೀವನಾಗುತ್ತಾನೆ, ಅರ್ಥಾತ್ ಜೀವ ಕಳೆದುಕೊಳ್ಳುತ್ತಾನೆ. ನಂತರ ಗ್ರಾಮಸ್ಥರು ನಿರ್ಜೀವನಾದ ದಾಸಯ್ಯನನ್ನು ಶವದ ರೀತಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಕರೆತಂದು ದೇವಸ್ಥಾನದ ಬಳಿಯ ಗುಂಟಿಗೆ ಮರದ ಬಳಿ ಕೂರಿಸಿ ಶವಕ್ಕೆ ಪೂಜೆ ಸಲ್ಲಿಸುವ ಹಾಗೆ ಶಾಸ್ತ್ರದ ಪ್ರಕಾರ ದಾಸಯ್ಯನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ದೇವರನ್ನು ಆ ಗುಂಟಿಗೆ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಲಾಗುತ್ತದೆ. ತದನಂತರ ನಿರ್ಜೀವನಾಗಿದ್ದ ದಾಸಯ್ಯನಿಗೆ ಮರುಜೀವ ಬರುವುದೇ ಈ ಒಂದು ಗುಂಟಿಗೆ ಪವಾಡವಾಗಿದೆ. ಇನ್ನು ಹಿಂದಿನ ಕಾಲದಲ್ಲಿ ದಾಸಯ್ಯರೊಬ್ಬರ ಮನೆಯಲ್ಲಿ ಒಬ್ಬರು ಮೃತಪಟ್ಟಿದ್ದು, ಆ ಮನೆಗೆ ದಾಸಯ್ಯರೊಬ್ಬರು ಭಿಕ್ಷೆಗೆ ಬರುತ್ತಾರೆ. ಇನ್ನು ಮನೆಯವರು ಸಾವಾಗಿದ್ದು ಭಿಕ್ಷೆ ನೀಡುವುದಿಲ್ಲ ಎಂದಾಗ ಆ ದಾಸಯ್ಯ ಮೃತನನ್ನು ಜೀವ ತರಿಸುತ್ತೇನೆ, ಭಿಕ್ಷೆ ನೀಡಿ ಎಂದಾಗ ಮನೆಯವರು ಸರಿ ಎಂದು ಹೇಳಿ ಭಿಕ್ಷೆ ನೀಡುತ್ತಾರೆ. ಇನ್ನು ಭಿಕ್ಷೆ ಪಡೆದ ಆತ ರಂಗನಾಥ ಸ್ವಾಮಿ ದೇವರಲ್ಲಿ ಮೃತನನ್ನು ಮರುಜೀವ ಕೊಡುವುದಾಗಿ ಬೇಡಿಕೊಂಡಿದ್ದು, ದೇವರಲ್ಲಿ ಮರುಜೀವಕ್ಕೆ ಬೇಡಿಕೆ ಇಟ್ಟಿದ್ದು, ಸತ್ತ ಆ ದಾಸಯ್ಯನಿಗೆ ಮರುಜೀವ ಬರುತ್ತದೆ. ಹಾಗಾಗಿ ಅಂದಿನಿಂದಲೂ ಕೂಡ ಈ ಒಂದು ಗುಂಟಿಗೆ ಪವಾಡ ನಡೆದುಕೊಂಡು ಬಂದಿದ್ದು, ಗ್ರಾಮದ ಮೊದಲ ಮನೆಯಲ್ಲಿ ದಾಸಯ್ಯನಿಗೆ ಪೂಜೆ ಸಲ್ಲಿಸಿ ನಿರ್ಜೀವಗೊಂಡ ದಾಸಯ್ಯನನ್ನು ಗುಂಟಿಗೆ ಮರದ ಬಳಿ ಮೆರವಣಿಗೆ ಮೂಲಕ ಕರೆತಂದು ಶವಕ್ಕೆ ಪೂಜೆ ಸಲ್ಲಿಸುವ ಹಾಗೆ ಶಾಸ್ತ್ರದ ಪ್ರಕಾರ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಶ್ರೀ ರಂಗನಾಥ ಸ್ವಾಮಿ ದೇವರ ಪ್ರದಕ್ಷಿಣೆ ಹಾಕಿಸಿ ದಾಸಯ್ಯನಿಗೆ ಮರುಜೀವ ಬರುವ ಆಚರಣೆಗೆ ಗುಂಟಿಗೆ ಪವಾಡ ಎಂದು ಕರೆಯಲಾಗುತ್ತಿದ್ದು, ನೂರಾರು ಮಂದಿ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಪವಾಡ ವೀಕ್ಷಣೆ ಮಾಡುತ್ತಾರೆ.